ರಾಜ್ಯ ಕಾಂಗ್ರೆಸ್ನಲ್ಲಿ ನಾನು ನಂದೆ 2028ಕ್ಕೆ ನನ್ನದೇ ನಾಯಕತ್ವ ಅಂತಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಕೊಳ್ಳಿ ಇಟ್ರ ಸಾಹುಕಾರ ಅನ್ನುವಂತಹ ಪ್ರಶ್ನೆ. ಎರಡು 2028ಕ್ಕೆ ನಂದೇ ನಾಯಕತ್ವ ಎಂತಿದ್ದ ಡಿಕೆ ಶಿವಕುಮಾರ್. ಡಿಕೆಶಿ 2028ರ ಕನಸಿಗೂ ಕೊಳ್ಳಿ ಇಟ್ರ ಸಾಹುಕಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಡಿಕೆಶಿಯ 2028ರ ಕನಸಿಗೂ ಕೊಳ್ಳಿ ಇಟ್ಟು ಬಿಟ್ರ. ಡಿಕೆಶಿಯ ಮಾತಿಗೆ ಸಾಹುಕಾರ ಸತೀಶ್ ಡೈರೆಕ್ಟ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ನನ್ನದೇ ಆದಂತಹ ನಾಯಕತ್ವದಲ್ಲಿ ಮುಂದುವರಿಯುತ್ತೆ, ನಾನೇ ಬರ್ತೀನಿ ಅನ್ನುವಂತಹ ದೊಡ್ಡ ಮಟ್ಟದ ಆಕಾಂಕ್ಷೆ ಇದ್ರು. ಆದ್ರೆ ಇದಕ್ಕೆ ಕೊಳ್ಳಿ ಇಟ್ಟು ಬಿಟ್ರ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಒಂದು ಬಹಳಷ್ಟ ಕುತೂಹಲ ಕಾರಣ ಆಗ್ಬಿಟ್ಟಿದೆ. ನೋವೇ ಚಾನ್ಸೇ ಇಲ್ಲ ಅಂತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಅಂದ್ರೆ ಡಿಕೆಶಿ ಮಾತಿಗೆ ಸಾಹುಕಾರ ಈಗ ಡೈರೆಕ್ಟ್ ಅಟ್ಯಾಕ್ ಮಾಡ್ತಿದ್ದಾರೆ. ಈ ಮೂಲಕವಾಗಿ ಅದಕ್ಕೆ ಚಾನ್ಸ್ ಕೊಡೋದಿಲ್ಲ. ಸಾಕಷ್ಟು ಬದಲಾವಣೆ ಆಗುವಂತಹ ಲಕ್ಷಣಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕಂಡು ಬರ್ತಾ ಇದೆ. ಈಗಾಗಲೇ ಸಿಎಂ ರೇಸಲ್ಲಿದ್ದಾರೆ. ಕುರ್ಚಿಯ ಬದಲಾವಣೆಯ ಮಾತುಗಳು ಕೂಡ ಒಂದು ಕಡೆಯಲ್ಲಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಕೂಡ ಕಾಂಗ್ರೆಸ್ ಮನೆಯಲ್ಲೇ ಈಗ ಆಗಾಗಲೇ ಬಹಿರಂಗ ಹೇಳಿಕೆಗಳ ಸಮರಗಳ ಅದು ಕೂಡ ಜಾಸ್ತಿ ಆಗ್ತಿದೆ. ಇದರ ನಡುವೆ ಈಗ ಸಾಹುಕಾರ ಸತೀಶ್ ಅವರ ಮಾತುಗಳೇನಿದೆಯಲ್ಲ, ಈ ಡೈರೆಕ್ಟ್ ಅಟ್ಯಾಕ್ ನೋವೇ ಚಾನ್ಸೇ ಇಲ್ಲ 2028ರ ಕನಸಿಗನ್ನುವಂತ ಪ್ರಶ್ನೆ ಮೂಡ್ತಿದೆ. ಇನ್ನು ನಾಯಕತ್ವದ ಬಗ್ಗೆ ನಿರ್ಧಾರ ಮಾಡೋದು ಡಿಕೆಶಿ ಅಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಮನೆ ಮಾಲೀಕರು ಹೈಕಮಾಂಡ್ ದೆಹಲಿಯಲ್ಲಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ ಅನ್ನುವಂಥ ಮಾತು. ನಾಯಕತ್ವ ಬಗ್ಗೆ ನಿರ್ಧಾರ ಮಾಡೋದು ಹೈಕಮಾಂಡ್. ನಮ್ಮಲ್ಲಿ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅನ್ನುವಂಥ ಮಾತು. ಡಿಸಿಎಂ ಡಿಕೆಶಿಗೆ ಸತೀಶ್ ಜಾರಕಿಹೊಳಿ ಅವರು ಸ್ಟ್ರೈಟ್ ಆಗಿ ಹಿಟ್ಟು ಕೊಟ್ಟಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರ ಈ ಹೇಳಿಕೆ ಏನಿದೆಯಲ್ಲ, ಇದು ನೇರವಾಗಿ ಒಂದು ಅಸ್ತ್ರವನ್ನ ಬಳಸಿದ್ದಾರೆ. ಅಂದ್ರೆ ಮುಂದಿನ ದಿನದಲ್ಲಿ ನನ್ನ ನಾಯಕತ್ವದಲ್ಲೇ ಮುಂದೆ ಸಾಗುತ್ತೆ, ನಾನು ನನ್ನದೇ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಅದಕ್ಕೆ ತೆರೆಮರೆಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ದಾರೆ. ಆದ್ರೆ ಈ ಮಾತೇನಿದೆಯಲ್ಲ, 2028ಕ್ಕೆ ನನ್ನದೇ ನಾಯಕತ್ವದಲ್ಲಿ ಮುಂದೆ ಹೋಗುತ್ತೆ ಅನ್ನುವಂಥ ಡಿಕೆಶಿ ಅವರ ಮಾತಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ನೇರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಅಂದ್ರೆ ನಾಯಕತ್ವದ ತೀರ್ಮಾನ ಮಾಡೋದು ಮನೆ ಮಾಲೀಕರು, ಅಂದ್ರೆ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಅವರು. ನೀವ್ ಯಾರೋ ಹೇಳಿದ ತಕ್ಷಣ ಆಗೋದಿಲ್ಲ. ಅದು ತೀರ್ಮಾನ ಅವ್ರು ಮಾಡ್ಬೇಕು. ಯಾರು ಡೆಲ್ಲಿ ಅವರು ಯಾರ ನೇತೃತ್ವದಲ್ಲಿ ಮಾಡಬೇಕು, ಯಾರು ಸಾರಥಿ ಇರ್ತಾರೆ ಅನ್ನೋದು ಅವ್ರು ನಿರ್ಧಾರ ಮಾಡೋದು. ಡೆಲ್ಲಿ ಅವರು ಡಿಕೆಶಿ ಅವರು ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅದೇ ಹೇಳಿದಿಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರ ನೇತೃತ್ವ ಅಂತ. ಮತ್ತೆ ಅಲ್ಲೇ ಬತ್ರಲ್ಲ, ಅದು ನಿರ್ಧಾರ ಮಾಡೋರು ಯಾರು, ಮಾಲಕರು ಯಾರು? ಸ್ಥಳೀಯವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ ಸರ್. ಡೆಲ್ಲಿಯಲ್ಲಿ ನಮ್ಮ ಮಾಲೀಕರು ಅವ್ರು ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಅಂದ್ರೆ ನಿಮ್ಮನ್ನು ಹೌದು, ಅವರೇ ಮಾಡ್ತಾರೆ. ಇಲ್ಲಿವರೆಗೆಲ್ಲ ಅವರೇ ಮಾಡಿದ್ದಾರೆ, ಈಗ ಅವರೇ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನವೇ ಫೈನಲ್ ಆಗಿರುತ್ತೆ, ಕಂಪ್ಲೀಟ್ ನಿರ್ಧಾರವನ್ನ ಅವರು ತೆಗೆದುಕೊಳ್ತಾರೆ ಅನ್ನುವಂಥ ಮಾತುಗಳಿಲ್ಲಿ ಕೇಳು ಬರ್ತಾ ಇದೆ. ಡಿಸಿಎಂ ಡಿಕೆಶಿಗೆ ಸತೀಶ್ ಜಾರಕಿಹೊಳಿ ಅವರೀಗ ಸ್ಟ್ರೈಟ್ ಹಿಟ್ಟನ್ನು ಕೊಡೋದರ ಮೂಲಕವಾಗಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆಗಳೇನಿದೆಯಲ್ಲ, ಇದು ಕೌಂಟರ್ ಕೊಡುವಂಥ ಕೆಲಸ. ಅಂದರೆ ನಿಮ್ಮ ಮಾತಿಂದ ಏನು ಆಗೋದಿಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ದೆಹಲಿಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಪಕ್ಷದ ಮುಂದಿನ ದಿನಗಳ ಸಾಗಿ ಹೋಗುತ್ತೆ. ಈ ಮೂಲಕದಿಂದಾನೇ, ಈ ಮಾತಿನ ಮೂಲಕದಿಂದಾನೇ ಡಿಕೆಶಿಗೆ ಈಗ ಡೈರೆಕ್ಟ್ ಕೌಂಟರನ್ನು ಕೊಡ್ತಿದ್ದಾರೆ. ಇನ್ನು ಸಾಕಷ್ಟು ಬೆಳವಣಿಗೆ ಆಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಮಾತಿಗೆ ಪ್ರತಿ ತಂತ್ರಗಳು. ಆ ಮೂಲಕವಾಗಿ ಇದು ಕೂಡ ಬಹಳ ಚರ್ಚೆಗ್ರಾಸ ಆಗಿದೆ.